Now I am going to discuss uh, in detail the types of matrices. This topic comes under the quantitative techniques for BVM students, and it comes under the jurisdictions of Tumkur University. Okay, let's discuss explanation of types of matrices. Next, it is to enable the main objective of this topic is to enable the students to understand the classification of matrices. Okay, what are the types of matrices? Rectangular matrix, square matrix, diagonal matrix, scalar matrix, column matrix, row matrix, null matrix, unit matrix, upper triangular matrix, lower triangular matrix, submatrix. Okay, come and let's discuss in detail. First, rectangular matrix. What is rectangular matrix? A matrix in which the number of rows and columns are not equal is called a rectangular matrix. Here rectangular matrix nalli ನಾವು ಟೋಟಲ್ ನಂಬರ್ ಆಫ್ ರೋಸ್ ಮತ್ತು ಕಾಲಮ್ ನಾಟ್ ಈಕ್ವಲ್ ಆಗಿರೋಲ್ಲ. ಅಂದರೆ ಒಂದು ರೋ ಮತ್ತು ಒಂದು ಕಾಲಮ್ ಇರೋಲ್ಲ. ಅದೇ ರೀತಿ 2 ರೋ 2 ಕಾಲಮ್ಸ್ ಇರೋಲ್ಲ, 3 ರೋಸ್ 3 ಕಾಲಮ್ಸ್ ಇರೋಲ್ಲ. ಓಕೆ, ಒಟ್ಟಾರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನೋಡಿ, a matrix in which the number of rows is equal to number of columns is called square matrix. ಅಂದರೆ ಇಲ್ಲಿ ಫಸ್ಟ್ ಒಂದು ರೋ ಇದ್ದರೆ ಒಂದು ಕಾಲಮ್, 2 ರೋಸ್ ಇದ್ದರೆ 2 ಕಾಲಮ್, 3 ರೋಸ್ ಇದ್ದರೆ 3 ಕಾಲಮ್. ಇದೇ ಥರ ರೋಸ್ ಮತ್ತು ಕಾಲಮ್ಸ್ ಏನಿರ್ತವೆ 3 ಈಕ್ವಲ್ ಟು ಎನ್, ಎಮ್ ಈಕ್ವಲ್ ಟು ಎನ್. ಅಂದರೆ ರೋಸ್ ಎಷ್ಟಿರ್ತವೆ ಅಷ್ಟೇ ಕಾಲಮ್ಸ್ ಇರ್ತವೆ. ಅದು ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಓಕೆ, next, diagonal matrix. Okay, diagonal matrix, a square matrix in which all diagonal elements are non-zero and all non-diagonal elements are zero is called a diagonal matrix. Okay, ಇಲ್ಲಿ diagonals ಅಂತಂದರೆ ಅವು ಇಲ್ಲಿ ಕ್ರಾಸ್ ಆಗಿರ್ತಕ್ಕಂಥದ್ದು ಏನು 2 to 5 ಏನಿದ್ದಾವೆ ಅವು ಡಯಾಗ್ನಲ್. ಇಲ್ಲಿ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ರೋಸ್ ಮತ್ತು ಎಷ್ಟೇ ಕಾಲಮ್ಸ್ ಇರ್ತಕ್ಕಂಥ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಡಯಾಗ್ನಲ್ ಅಂದರೆ ಕ್ರಾಸ್ ಆಗಿರ್ತಕ್ಕಂಥ 2 to 5 ಏನಿದ್ದಾವೆ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರ್ತವೆ ಅವು ನಾನ್ ಜೀರೋ ಆಗಿರ್ತವೆ. ಅಂದರೆ ಅವು ಜೀರೋ ಆಗಿರೋಲ್ಲ. ಅದೇ ರೀತಿ ಏನು ನಾನ್ ಡಯಾಗ್ನಲ್ ಅಂದರೆ ಈ ಡಯಾಗ್ನಲ್ ಬಿಟ್ಟು ಬೇರೆ ಉಳಿದ ಎಲಿಮೆಂಟ್ಸ್ ಏನಿರ್ತವೆ ಅವು ಜೀರೋ ಆಗಿರ್ತವೆ. ಅದನ್ನು ನಾವು ಇಲ್ಲಿ ಏನಂತ ಕರಿತೀವಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್, ಸ್ಕೇಲರ್ ಮ್ಯಾಟ್ರಿಕ್ಸ್. ಈ ಸ್ಕೇಲರ್ ಮ್ಯಾಟ್ರಿಕ್ಸ್ ನೋಡಿ, ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಬಟ್ ನಾಟ್ ಈಕ್ವಲ್ ಟು 1 ಈಸ್ ಕಾಲ್ಡ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್. ಅಂದರೆ ಇಲ್ಲಿ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಏನು ಡಯಾಗ್ನಲ್ ಇರ್ತವೆ, ಅಂದರೆ ಡಯಾಗ್ನಲ್ ಮೀನ್ಸ್ ಏನು, ಡಯಾಗ್ನಲ್ ಇರ್ತಕ್ಕಂಥವು ನಂಬರ್ಸ್ ಇರ್ತವೆ ನಾನ್ ಜೀರೋ ಆಗಿರ್ತವೆ. ಅದೇ ರೀತಿ ನಾನ್ ಡಯಾಗ್ನಲಲ್ಲಿ ಅವು ಜೀರೋ ಆಗಿರ್ತವೆ. ಈ ಒಂದು ಡಯಾಗ್ನಲ್ನಲ್ಲಿ ಈ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರ್ತವೆ ಈಕ್ವಲ್ ಆಗಿರ್ತವೆ ಬಟ್ ನಾಟ್ ಈಕ್ವಲ್ ಟು 1 ಬಿಟ್ಟು ಇತರ ಇರ್ತಕ್ಕಂಥ 2 3 4 ಅಷ್ಟೇ ಇರ್ಬೋದು, ಅವು ಈಕ್ವಲ್ ಆಗಿರ್ತವೆ. ಇಲ್ಲಿ ನೋಡಿ 2 2 2 ಅಂತೇಳಿ ಈಕ್ವಲ್ ಆಗಿರ್ತಕ್ಕಂಥ ಡಯಾಗ್ನಲ್ ಎಲಿಮೆಂಟ್ಸ್ ಇರ್ತವೆ. ಇದನ್ನು ನಾವು ಏನಂತ ಕರಿತೀವಿ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಐಡೆಂಟಿಟಿ ಆರ್ ಯೂನಿಟ್ ಮ್ಯಾಟ್ರಿಕ್ಸ್. ಇಲ್ಲಿ ನೋಡಿ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose each diagonal element is unity and all other elements are zero is called an identity or unit matrix. An identity matrix of order 3 is denoted by I3 or simply by I. ಇಲ್ಲಿ ಎಕ್ಸಾಂಪಲ್ ನೋಡಿ, ಡಯಾಗ್ನಲ್ 1 1 ಅಂತಿದೆ. ಅದೇ ರೀತಿ ನಾನ್ ಡಯಾಗ್ನಲ್ ಏನಿದ್ದಾವೆ 0 0 ಇದ್ದಾವೆ. ಓಕೆ, ಈಸ್ ಎ ಯೂನಿಟ್ ಆಫ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತೇಳಿ. ಓಕೆ, ನೆಕ್ಸ್ಟ್ ನಲ್ ಆರ್ ಜೀರೋ ಮ್ಯಾಟ್ರಿಕ್ಸ್. ಇಲ್ಲಿ ಎ ಮ್ಯಾಟ್ರಿಕ್ಸ್ ಆಫ್ ಎನಿ ಆರ್ಡರ್ rectangular or square
whose each of its element is 0 is called a null matrix, zero matrix, and is denoted by O. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲ ಇಲ್ಲಿ ಏನಿರ್ತವೆ, ಈ ಮ್ಯಾಟ್ರಿಕ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಜೀರೋ ಆಗಿರ್ತವೆ. ಓಕೆ, ಆರ್ ನಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 2x2 ಆ್ಯಂಡ್ 2x3. ಇಲ್ಲಿ ಎರಡು ಉದಾಹರಣೆ ಕೊಡಲಾಗಿದೆ ನೋಡಿ. ಫಸ್ಟ್ನೇ ಉದಾಹರಣೆಯಲ್ಲಿ ಇಲ್ಲಿ ಎರಡು ಕಾಲಮ್ ಇದ್ದಾವೆ, ಅವೆಲ್ಲ ಜೀರೋ ಆಗಿದ್ದಾವೆ. ಅದೇ ರೀತಿ ಸೆಕೆಂಡ್ ನೋಡಿ, ಈ 2 ರೋ ಮತ್ತು 3 ಕಾಲಮ್ಸ್ ಇದ್ದಾವೆ, ಅವು ಎಲ್ಲ ಜೀರೋ ಆಗಿದ್ದಾವೆ. ಇದನ್ನು ನಾವೇನಂತ ಹೇಳ್ತೀವಿ? ನಲ್ ಮ್ಯಾಟ್ರಿಕ್ಸ್ ಅಥವಾ ಜೀರೋ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ರೋ ಮ್ಯಾಟ್ರಿಕ್ಸ್. A matrix having only one row and any number of columns is called a row matrix or a row vector ಅಂತೇಳಿ ಹೇಳ್ತೀವಿ. ಇಲ್ಲಿ ಓನ್ಲಿ ಒನ್ ರೋ ಇರುತ್ತೆ, ಅಂದರೆ ನಮ್ಮ ಕಾಲಮ್ಸ್ ಅಂದರೆ ಎನಿ ನಂಬರ್ ಆಫ್ ಕಾಲಮ್ಸ್, ಅಲ್ಲಿ ಕಾಲಮ್ಸ್ ಎಷ್ಟೇ ಇರ್ಬೋದು, ಆದರೆ ಹಾರಿಜಾಂಟಲ್ ಆಗಿ ಓನ್ಲಿ ಒಂದು ಮಾತ್ರ ಲೈನ್ ಇರುತ್ತೆ, ಅದು ರೋ ಕಾಲಮ್ ಆಗಿರುತ್ತೆ. ಉದಾಹರಣೆಗೆ ನೋಡಿ, ಎ ಮ್ಯಾಟ್ರಿಕ್ಸ್ ಏನಿಲ್ಲ ನೋಡಿ, 1 2 3, ಇದು ಹಾರಿಜಾಂಟಲ್ ಆಗಿ ಓನ್ಲಿ ಒಂದು ಇರುತ್ತೆ, ವರ್ಟಿಕಲ್ ಆಗಿ 3 ಇದ್ದಾವೆ. ಇದು ನಾವೇನು ಹೇಳ್ತೀವಿ? ಇದೆ ರೋ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1x3. ಇದು ನಾವು ರೋ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ನೋಡಿ, ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಆ್ಯಂಡ್ ಎನಿ ನಂಬರ್ ಆಫ್ ರೋಸ್ ಈಸ್ ಕಾಲ್ಡ್ ಎ ಕಾಲಮ್ ಮ್ಯಾಟ್ರಿಕ್ಸ್. ಇಲ್ಲಿ ಓನ್ಲಿ ಒನ್ ಕಾಲಮ್ ಇರುತ್ತೆ ಮತ್ತು ಎನಿ ನಂಬರ್ ಆಫ್ ರೋಸ್, ಮತ್ತು ರೋಸು ಎಷ್ಟೋ ಇರ್ತವೆ, ಅಂದರೆ ಇಲ್ಲಿ ವರ್ಟಿಕಲ್ ಆಗಿ ಇರುತ್ತೆ. ಇದು ವರ್ಟಿಕಲ್ ಆಗಿ ಓನ್ಲಿ ಒಂದು ಇರುತ್ತೆ, ರೋಸು ಎಷ್ಟಾದರೆ ಇರ್ಬೋದು, ಈ ಥರ. ಓಕೆ, ಎ ಮ್ಯಾಟ್ರಿಕ್ಸ್ನಲ್ಲಿ 1 3 ಅಂತೇಳಿ ಇದೆ ನೋಡಿ. ಇದೆ ಕಾಲಮ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x1 ಅಂತೇಳಿ. ಓಕೆ, ನೆಕ್ಸ್ಟ್ ಅಪ್ಪರ್ ಟ್ರಯಾಂಗ್ಯುಲರ್ ಆ್ಯಂಡ್ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಇಲ್ಲಿ ನೋಡಿ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆ್ಯನ್ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇಫ್ ಆಲ್ ದ ಎಲಿಮೆಂಟ್ಸ್ ಬಿಲೋ ದ ಪ್ರಿನ್ಸಿಪಲ್ ಡಯಾಗ್ನಲ್ ಆರ್ 0. ಇಲ್ಲಿ ನೋಡಿ, ಉದಾಹರಣೆಯಲ್ಲಿ ಮ್ಯಾಟ್ರಿಕ್ಸ್ ಏನಲ್ಲಿ ಈ ಅಪ್ಪರ್ ಟ್ರಯಾಂಗ್ಯುಲರ್ನಲ್ಲಿ ಏನಿದೆ, ಮೇಲಿರ್ತಕ್ಕಂಥ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಅಪ್ಪರ್ ಟ್ರಯಾಂಗ್ಯುಲರ್ ಏನಿದೆ, ಅಲ್ಲಿರ್ತಕ್ಕಂಥ ಅದರ ಕೆಳಗಿರ್ತಕ್ಕಂತಹ ಪ್ರಿನ್ಸಿಪಲ್ ಡಯಾಗ್ನಲ್ ಏನಿದೆ, ಅದರ ಒಂದು ಕೆಳಗಿರ್ತಕ್ಕಂತಹ ಅದೆಲ್ಲವೂ ಏನಾಗಿರ್ತವೆ? 0 ಆಗಿರ್ತವೆ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದರಲ್ಲಿ ಲೋವರ್ ಟ್ರಯಾಂಗ್ಯುಲರ್ ಇದೆ. ಈಗ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಅಲ್ಲಿ ಇಫ್ ಆಲ್ ದ ಎಲಿಮೆಂಟ್ಸ್ ಅಬೋವ್ ದ ಪ್ರಿನ್ಸಿಪಲ್ ಡಯಾಗ್ನಲ್, ಏನು ಪ್ರಿನ್ಸಿಪಲ್ ಡಯಾಗ್ನಲ್ ಇದೆ ಆ ಟ್ರಯಾಂಗ್ಯುಲರ್ನ ಲೋವರ್ ಟ್ರಯಾಂಗ್ಯುಲರ್ ಇದೆ, ಅದರ ಮೇಲಿರ್ತಕ್ಕಂಥದ್ದು ಏನಿದ್ದಾವೆ ಎಲ್ಲವೂ 0 ಆಗಿದ್ದಾವೆ. ಇದನ್ನು ನಾವು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಮತ್ತು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಎರಡು ಇರ್ತವೆ. ನೆಕ್ಸ್ಟ್ ಸಬ್ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ obtained by deleting some rows or column or both of a given matrix is called its submatrix. ಇಲ್ಲಿ ಸಬ್ ಮ್ಯಾಟ್ರಿಕ್ಸ್ ಅಂತಂದರೆ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ಆಲ್ರೆಡಿ ಇರುತ್ತಲ್ಲ, ಅದರಲ್ಲಿ ನಾವು ಸಮ್ ಎಲಿಮೆಂಟ್ಸ್ ನಾವು ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡಿ ಏನು ಉಳಿದಿರುತ್ತೆ ಅವು ಎಲಿಮೆಂಟ್ನಿಂದ ನಾವೇನು ಒಂದು ಮ್ಯಾಟ್ರಿಕ್ಸ್ ಮಾಡ್ತೀವಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಸಬ್ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಈಸ್ ಎ ಸಬ್ ಮ್ಯಾಟ್ರಿಕ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ ಎ ಅಂತೇಳಿ. ಓಕೆ, ಇಷ್ಟೇನು ಇಟ್ಟಿದೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ನಲ್ಲಿ. ಓಕೆ, ಈಗ ಇನ್ನೊಂದು ಸರಿ ನೋಡಿ ಬರ್ರಿ, ಎಷ್ಟು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಯಾವುವು ಫಸ್ಟ್ನಿಂದ ನೋಡಿ ಇನ್ನೊಂದು ಸಾರಿ. ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕೇಲರ್ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್, ಯೂನಿಟ್ ಮ್ಯಾಟ್ರಿಕ್ಸ್, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್, ಸಬ್ ಮ್ಯಾಟ್ರಿಕ್ಸ್ ಅಂತೇಳಿ. ಓಕೆ, ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ನಲ್ಲಿ
ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ನಲ್ಲಿ ಇದು ಇಟ್ ಈಸ್ ನಾಟ್ ಈಕ್ವಲ್ ಆಫ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಓಕೆ, ಅಲ್ಲಿ ರೋಸ್ ಮತ್ತು ಕಾಲಮ್ ನಾಟ್ ಈಕ್ವಲ್ ಆಗಿರಲ್ಲ. ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಏನಿರ್ತವೆ, ಇಲ್ಲಿ ರೋಸ್ ಮತ್ತು ಕಾಲಮ್ಸ್ ಈಕ್ವಲ್ ಆಗಿರ್ತವೆ. ರೋಸ್ ಎಷ್ಟಿರ್ತವೆ ಅಷ್ಟೇ ಕಾಲಮ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ನಲ್ಲಿ ಡಯಾಗ್ನಲ್ ಇರ್ತಕ್ಕಂಥವು ಏನು ಎಲಿಮೆಂಟ್ಸು ಜೀರೋ ಆಗಿರ್ತವೆ. ಡಯಾಗ್ನಲ್ ಇರ್ತಕ್ಕಂಥವು ಎಲಿಮೆಂಟ್ಸು ನಾನ್ ಜೀರೋ ಆಗಿರ್ತವೆ. ಇಲ್ಲಿ ನಾನ್ ಡಯಾಗ್ನಲ್ ಇರ್ತಕ್ಕಂಥ ಎಲಿಮೆಂಟ್ಸ್ ಏನಿರ್ತವೆ ಜೀರೋ ಆಗಿರ್ತವೆ. ಅವು ಸ್ಕ್ವೇರ್ ಮ್ಯಾಟ್ರಿಕ್ಸ್ನಲ್ಲಿ ಇರ್ತವೆ. ಓಕೆ, ನೆಕ್ಸ್ಟ್ ಸ್ಕೇಲರ್ ಮ್ಯಾಟ್ರಿಕ್ಸ್ನಲ್ಲಿ ಇದು ಸಹ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇಲ್ಲಿ ಏನು ಡಯಾಗ್ನಲ್ ಎಲಿಮೆಂಟ್ಸ್ ಏನಿರ್ತವೆ ಈಕ್ವಲ್ ಆಗಿರ್ತವೆ, ಈಕ್ವಲ್ ನಂಬರ್ಸ್ ಇರ್ತವೆ. ಅದನ್ನು ನಾವು ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲಿ ಏನಿರ್ತವೆ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಚ್ ಡಯಾಗ್ನಲ್ ಎಲಿಮೆಂಟ್ ಈಸ್ ಯುನಿಟಿ ಆ್ಯಂಡ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋ ಅಂತೇಳಿ. ಓಕೆ, ನೋಡಿ 1 1 ಅಂತಿದೆ, ಉಳಿದವೆಲ್ಲ 0 0 ಇದ್ದಾವೆ. ನೆಕ್ಸ್ಟ್ ನಲ್ ಆರ್ ಜೀರೋ ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ಆಫ್ ಎನಿ ಆರ್ಡರ್ ರೆಕ್ಟ್ಯಾಂಗ್ಯುಲರ್ ಸ್ಕ್ವೇರ್ ಹೂಸ್ ಈಚ್ ಆಫ್ ಇಟ್ಸ್ ಎಲಿಮೆಂಟ್ ಈಸ್ 0. ಇಲ್ಲಿ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರ್ಬೋದು ಅಥವಾ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇರ್ಬೋದು. ಇಲ್ಲಿ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ತವೆ ಜೀರೋ ಆಗಿರ್ತವೆ. ಅದಕ್ಕಾಗಿ ನಾವು ಅದನ್ನು ಏನಂತ ಹೇಳ್ತೀವಿ, ಜೀರೋ ಮ್ಯಾಟ್ರಿಕ್ಸ್ ಅಥವಾ ನಲ್ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ರೋ ಮ್ಯಾಟ್ರಿಕ್ಸ್. ಇಲ್ಲಿ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ ಆ್ಯಂಡ್ ಎನಿ ನಂಬರ್ ಆಫ್ ಕಾಲಮ್ಸ್ ಈಸ್ ಕಾಲ್ಡ್ ಎ ರೋ ಮ್ಯಾಟ್ರಿಕ್ಸ್. ಇಲ್ಲಿ ಓನ್ಲಿ ಒನ್ ರೋ ಇರುತ್ತೆ ಮತ್ತು ಎನಿ ನಂಬರ್ ಆಫ್ ಕಾಲಮ್ಸ್ ಇರ್ತವೆ, ಅದು ನಾವು ರೋ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಅದೇ ರೀತಿ ಕಾಲಮ್ ಮ್ಯಾಟ್ರಿಕ್ಸ್ನಲ್ಲಿ ಇಲ್ಲಿ ಓನ್ಲಿ ಒನ್ ಕಾಲಮ್ ಇರುತ್ತೆ. ಅದೇ ರೀತಿ ಎನಿ ನಂಬರ್ ಆಫ್ ರೋಸ್ ಇರ್ತವೆ, ಇದನ್ನು ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಪ್ಪರ್ ಟ್ರಯಾಂಗ್ಯುಲರ್ ಆ್ಯಂಡ್ ಲೋವರ್ ಟ್ರಯಾಂಗ್ಯುಲರ್. ಇಲ್ಲಿ ಅಪ್ಪರ್ ಟ್ರಯಾಂಗ್ಯುಲರ್ ಇರ್ತಕ್ಕಂತಹ ಒಂದು ಟ್ರಯಾಂಗ್ಯುಲರ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸಿನ ಕೆಳಗಡೆ ಇರ್ತಕ್ಕಂತಹ ಒಂದು ಎಲಿಮೆಂಟ್ಸ್ ಏನಿರ್ತವೆ ಜೀರೋ ಆಗಿರ್ತವೆ. ಅದೇ ರೀತಿ ಲೋವರ್ ಟ್ರಯಾಂಗ್ಯುಲರ್ ಕೆಳಗಡೆ ಇರ್ತಕ್ಕಂಥ ಟ್ರಯಾಂಗ್ಯುಲರ್ನ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಏನಾಗಿರ್ತವೆ ಜೀರೋ ಆಗಿರ್ತವೆ. ಅದು ನಾವು ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಸಬ್ ಮ್ಯಾಟ್ರಿಕ್ಸ್. ಇಲ್ಲಿ ಸಬ್ ಮ್ಯಾಟ್ರಿಕ್ಸ್ ಮೀನ್ಸ್ ಏನಂತಂದರೆ ಎ ಮ್ಯಾಟ್ರಿಕ್ಸ್ ಅಬ್ಟೈನ್ಡ್ ಬೈ ಡಿಲೀಟಿಂಗ್ ಸಮ್ ರೋಸ್ ಆರ್ ಕಾಲಮ್ಸ್ ಆರ್ ಬೋತ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಇಟ್ಸ್ ಸಬ್ ಮ್ಯಾಟ್ರಿಕ್ಸ್. ಇಲ್ಲಿ ಏನು ಮ್ಯಾಟ್ರಿಕ್ಸ್ ಇರ್ತವೆ ಅದರಲ್ಲಿ ಇರ್ತಕ್ಕಂಥ ಸಮ್ ಎಲಿಮೆಂಟ್ಸನ್ನು ನಾವು ಏನು ಮಾಡ್ತೀವಿ, ರೋಸ್ ಅಥವಾ ಕಾಲಮ್ ಅಥವಾ ಬೋತ್ ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡಿ ಉಳಿದಂಥ ರಿಮೈನಿಂಗ್ ಎಲಿಮೆಂಟ್ಸ್ನಿಂದ ನಾವು ಏನು ಮಾಡ್ತೀವಿ, ಒಂದು ಹೊಸ ಮ್ಯಾಟ್ರಿಕ್ಸ್ ಮಾಡ್ತೀವಿ. ಅದನ್ನು ಸಬ್ ಮ್ಯಾಟ್ರಿಕ್ಸ್ ಅಂತೇಳಿ ಇಲ್ಲಿ ಹೇಳ್ತೀವಿ. ಓಕೆ, ಇಷ್ಟೇನು ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಓಕೆ, ಥ್ಯಾಂಕ್ ಯು.